ಅರಕಲಗೂಡು ತಾಲೂಕು ಮುದಗನೂರು ಗ್ರಾಮದಲ್ಲಿ ಸರಿಸುಮಾರು ರಾತ್ರಿ 12ರ ಸಮಯದ ವೇಳೆ ಯಾರೋ ದುಷ್ಕರ್ಮಿಗಳು ಬಾಬಾ ಸಾಹೇಬ್ ಅವರ ಪ್ರತಿಭೆಗೆ ಸಾಗಣೆಯನ್ನ ಎರಚಿದ್ದು ಮುದಗನೂರಿನ ಜನತೆ ಹಾಗೂ ಕರ್ನಾಟಕ ಜನತೆಗೆ ಕಿಚ್ಚು ಹಚ್ಚಿದಂತಾಗಿದೆ. ಆದ್ದರಿಂದ ಆ ದುಷ್ಕರ್ಮಿಗಳನ್ನ ಹಿಡಿದು ಪೊಲೀಸ್ ಇಲಾಖೆ ಬಂಧಿಸಬೇಕು ಎಂದು ಆಗ್ರಹ. ಎಲ್ಲ ಜನರಿಗೂ ಕೂಡ ಸಮಾನತೆಯನ್ನ ಕೊಟ್ಟು ಎಲ್ಲರನ್ನ ವಿದ್ಯಾವಂತರನ್ನಾಗಿ ಮಾಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಈ ರೀತಿ ಅಪಮಾನ ಮಾಡುವುದು ಸರಿಯಲ್ಲ. ಯಾರದೋ ವೈಯಕ್ತಿಕ ದ್ವೇಷಕ್ಕೆ ಕೆಲವು ದುಷ್ಕರ್ಮಿಗಳು ಎರಡು ಗುಂಪುಗಳ ನಡುವೆ ಜಗಳವನ್ನ ತಂದು ಇಡುವುದಕ್ಕೆ ಕಾಯುತ್ತಿರುತ್ತಾರೆ. ಆದರೆ ಅಂತಹ ದುಷ್ಕರ್ಮಿಗಳನ್ನ ಕಿಡಿಗೇಡಿಗಳನ್ನ ಹಿಡಿದು ಬಂಧಿಸಬೇಕು ಎಂದು ಉಗ್ರ ಆಗ್ರಹವನ್ನ ನೀಡಿದ್ದಾರೆ. ಇಲ್ಲವಾದರೆ ಅಹೋರಾತ್ರಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಆಶಯವಾಗಿದೆ. ಆದ್ದರಿಂದ ಮುದಗನೂರು ಯುವ ಮುಖಂಡ ಶಂಕರ್ ಅವರು ಮಾತನಾಡಿ, ಅವರ ಬಾಬಾ ಸಾಹೇಬ್ ಅವರಿಗೆ ಅವಮಾನ ಆಗಿರುವುದು ಮನಸ್ಸಿಗೆ ತುಂಬಾ ಬೇಜಾರು ತಂದಿದೆ ಎಂದು ಹಾಗೂ ಕರ್ನಾಟಕ ಜನತೆಗೆ ರೋಷವನ್ನ ಉಂಟು ಮಾಡಿದೆ. ಆ ಕಿಡಿಗೇಡಿಗಳನ್ನ ಹಿಡಿದು ಕಟ್ಟಿ ಹಾಕಿ ಶಿಕ್ಷೆಯನ್ನ ಕೊಡಬೇಕು ಎಂದು ಶಂಕರ್ ಅವರ ಆಗ್ರಹವಾಗಿದೆ. ಈಗ ಮುದಗನೂರು ಗ್ರಾಮದಲ್ಲಿ ನಮ್ಮ ಕಾಲೇಜಲ್ಲಿ ರೋಡ್ ಬಸ್ ಸ್ಟ್ಯಾಂಡ್ ಪಕ್ಕ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇತ್ತು. ಅದಕ್ಕೆ ಯಾರ ಕಿಡಿಗೇಡಿಗಳು ಅವರು ಸಗಣಿನ ಎರ್ತಿದ್ದಾರೆ. ಅದರಿಂದ ದಯಮಾಡಿ ಸಂಬಂಧಪಟ್ಟವರು, ಅಧಿಕಾರಿಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಕ್ರೈಮ್ನವರು, ನಿಮ್ಮ ಮಾಧ್ಯಮದವರು ಎಲ್ಲರೂ ಸೇರಿ ನಮಗೆ ಅದನ್ನು ಗುರುತಿಸ್ಕೊಟ್ರೆ ಇನ್ನು ಮುಂದೆ ಯಾವುದೇ ಜನಾಂಗದಲ್ಲಿ ಯಾವುದೇ ಮುಂದಿನ ಪೀಳಿಗೆಗೂ ಎಲ್ಲೂ ಯಾವ ಗ್ರಾಮದಲ್ಲಿ ಹಿಂಗೆ ಆಗಬಾರ್ದು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಸರ್, ಇದು ಮಿನಿಮಮ್ ಎಷ್ಟೊತ್ತಲ್ಲಿ ಆಗಿರ್ಬೋದು? ಇದು ಸರ್ ನೈಟ್ ಒಂದು 12 ಗಂಟೆ ಅನ್ಸುತ್ತೆ. 11 ಗಂಟೆವರೆಗೆ ನೈಟ್ ಟೋಟಲ್ ಒಂದು 12 ಗಂಟೆ 12 ಗಂಟೆಯಲ್ಲಿ. ಹಾಂ, ಇಂಥವ್ರಿಗೆ ಕಠಿಣ ಶಿಕ್ಷೆನೇ ಆಗ್ಬೇಕು. ಶಿಕ್ಷೆ ಆಗ್ಬೇಕು ಸರ್. ಯಾಕೆಂದ್ರೆ ಇವನೊಬ್ಬಂಗೆ ಯಾವುದೇ ಗ್ರಾಮದಲ್ಲೂ ಸಮೇತ ಈ ಕೆಲಸ ನಡೀಬಾರ್ದು. ಇಡೀ ತಾಲೂಕಿನ ಆಡಳಿತ ಮುಂದೆ ಇಡೀ ನಮ್ಮ ಸಮುದಾಯ ಧರಣಿ ಕೂರಿ ಅಹೋರಾತ್ರಿ ಧರಣಿ ಮಾಡ್ತೀವಿ ಒಟ್ಟಿನಲ್ಲಿ. ಹೌದು, ಇದು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಅಂತ ಹೇಳಿ. ಯಾಕೆಂದ್ರೆ ಇವತ್ತು ಇದೊಂದು ಸ್ಟ್ಯಾಚು, ನಾಳೆ ಇನ್ನೊಂದು ಸ್ಟ್ಯಾಚುಗೆ ಹೋಗಿ ಮಾಡ್ತಾನೆ, ನಾಡಿದ್ದು ಇನ್ನೊಂದು ಸ್ಟ್ಯಾಚುಗೆ ಮಾಡ್ತಾನೆ. ನೀವು ಇಲ್ಲಿ ಸುಮ್ಮನೆ ಆಯ್ತು ಅಂದ್ರೆ ಅವ್ರ ಆಮೇಲೆ ಅಲ್ಲೂ ಅವರು ಸುಮ್ಮನಾದಂಗೆ. ಇಲ್ಲಿ ಕಿಡಿ ಇಲ್ಲಿ ಫಸ್ಟ್ ಕಿಚ್ಚಬೇಕು, ಇನ್ನೆಲ್ಲೂ ಮಾಡ್ದಾಗ ಭಯ ಬೀಳ್ಬೇಕು. ಇನ್ನೊಂದೇನು ಅಂದ್ರೆ ಇಂಥ ಎಲ್ಲ ಸ್ಟ್ಯಾಚು ಇರುತ್ತೋ ಅಲ್ಲಿ CC ಕ್ಯಾಮ್ರಾ ಅಳವಡಿಸ್ಬೇಕು. ಅದು ಗೋರ್ಮೆಂಟಿಂದ ಅಳವಡಿಸ್ಬೇಕು, ನಿಮ್ಮ ಖರ್ಚಿಂದ ಅಲ್ಲ, ನೀವೆಲ್ಲ ಹಾಕೋದು ಗೋರ್ಮೆಂಟಿಂದ. ಯಾಕೆ ಇವ್ರು ಗೋರ್ಮೆಂಟ್ನ ಇವರೇ ಸೃಷ್ಟಿ ಮಾಡಿರೋದು, ಬೇರೆಯವರಲ್ಲ. ಅದಕ್ಕೋಸ್ಕರ ಗೋರ್ಮೆಂಟು ಇಲ್ಲಿಗೆ CC ಕ್ಯಾಮ್ರಾಗಳನ್ನ ಅಳವಡಿಸ್ಬೇಕು. ನಾವು ಸರ್ ಯಾವುದೇ ಸಮುದಾಯದ ಪರ ಇದಾಗಲಿ ದ್ವೇಷಿಸಿ ಮಾತಾಡ್ತಿಲ್ಲ. ಹೌದು ಸರ್, ಹೌದು. ಬಟ್ ಯಾರೇ ತಪ್ಪು ಮಾಡಿದ್ರು, ನಮ್ಮ ಸಮುದಾಯ ತಪ್ಪು ಮಾಡಿದ್ರು ಕೂಡ ಅವನ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಅಂತ. ಹೌದೌದು, ಇದು ಮೊದಲನೇ ಎಚ್ಚರಿಕೆ ಸರ್ ನಮ್ಮ. ಹೌದು ಸರ್, ಹೌದು ಹೌದು, ನಿಜ. ಬೇರೆ ಎಂಟೈರ್ ಜಿಲ್ಲೆಲೇ ಆಗಲಿ, ಇಲ್ಲಿ ಯಾವುದೇ ಕಾರಣದಲ್ಲೂ ಇಂಥ ಅನಾಹುತಗಳು ನಡೀಬಾರ್ದು. ಕಂಡು ಹಿಡಿಬೇಕು, ನಮಗೆ ಕಂಡು ಹಿಡಿದು ಇಂಥ ಅವ್ರಿಗೆ ಕಠಿಣ ಶಿಕ್ಷೆ ಅಂದರೆ ಜೀವಮಾನದಲ್ಲಿ ಮುಂದಿನ ಪೀಳಿಗೆಗೂ ಗೊತ್ತಾಗಬೇಕು, ಆ ರೀತಿ ಶಿಕ್ಷೆ ಆಗಬೇಕು. ಹೌದು, ಯಾಕೆಂದ್ರೆ ಇವತ್ತು ಅವ್ರು ಬರೆದಿರೋ ಒಂದು ಪೆನ್ನಿನ ಲೇಖನೆಯಿಂದ ಅವರು ಸ್ಕೂಲ್ಗೆ ಹೋಗ್ತಾರೆ, ವಿದ್ಯಾಭ್ಯಾಸ ಮಾಡಿಸಿ ದೊಡ್ಡ ದೊಡ್ಡ ಅಧಿಕಾರಿ. ನಮ್ಮ ಮುಂದೆ ಮಕ್ಕಳು ಅನುಭವಿಸೋದು ಬೇಡ. ಈಗ ನಾವುಗಳೆಲ್ಲ ಈ ಥರ ದೊಡ್ಡ ದೊಡ್ಡ ಅಧಿಕಾರಿಗಳು ಏನೇನೋ ಒಂದು ಆಗ್ತಿರೋದಕ್ಕೆ ಯಾರು ಕಾರಣ? ಅವ್ರ ಕಾರಣ. ಎಲ್ಲ ಸಮಾನತೆಯಲ್ಲಿ ಕುಂತು ಒಂದು ವಿದ್ಯಾಭ್ಯಾಸ ಕಲಿತಿರೋದಕ್ಕೆ ಯಾರು ಕಾರಣ? ಅವರೇ ಕಾರಣ. ಹಾಗಾಗಿ ಈ ಥರ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹುಡುಕಿಯವನ್ನ ಒದ್ದು ಎಳ್ಕೊಬಂದು ಲಾಕಪ್ಗೆ ಹಾಕ್ಲಿ ಅನ್ನ. ಖಂಡಿತ ಇದು ಗೊತ್ತಾಗಬೇಕು. ನಮ್ಮ ಒಂದು 4 ಜನ ಅಲ್ಲ, 4,000 ಜನಕ್ಕೆ ಗೊತ್ತಾಗಬೇಕು. ಕೆದಕಿದ್ರೆ, ಈ ಅಂಬೇಡ್ಕರ್ನವ್ರನ್ನ ಬಗ್ಗೆ ಕೆದಕಿದ್ರೆ ಹೌದು ಏನು ಅನಾಹುತ ಆಯ್ತದೆ ಮುನ್ನೆಚ್ಚರಿಕೆ ಇರಬೇಕು. ಹೌದು ಸರ್, ಹೌದು, ಖಂಡಿತ ಗಮನಕ್ಕೆ ಹೋಗ್ಬೇಕದು. ಹೌದು, ನಮ್ಮ ಪೀಳಿಗೆ ನಮ್ಮ ತಂದೆ ತಾಯಿ ಅನುಭವಿಸಿರೋ ಸಾಕು, ನಮ್ಮ ಮುಂದಿನ ಮಕ್ಕಳು ನಾವು ಅನುಭವಿಸೋದು ಬೇಡ. ಅವರು ಎಷ್ಟೇ ಕಷ್ಟ ಅನುಭವಿಸಿದ್ರು ನಿಮಗೆ ಕಷ್ಟ ಕೊಡ್ಲಿಲ್ಲ, ಅವ್ರು ಅನುಭವಿಸಿದ್ರು. ಅಂಬೇಡ್ಕರ್ ಅವರು ಕಷ್ಟ ಎಲ್ಲ ಅನುಭವಿಸಿ ಸರ್ ಎಲ್ಲ ಸಮುದಾಯಕ್ಕೆ ಒಂದೇ ಸಮಾನ ಅವಕಾಶವನ್ನು ಕೊಟ್ಟರು, ಕಾನೂನನ್ನು ತಂದುಕೊಟ್ರು. ಅವರು ಬರೀ ದಲಿತರಿಗೆ ಒಂದು ಸಮುದಾಯ ಕೊಟ್ಟಿಲ್ಲ ಸರ್, ಎಲ್ಲರೂ ಕೊಟ್ಟರು. ದೀನದಲಿತರಿಗೆ, ದಲಿತರು, ಬಡವರು, ಮಹಿಳೆಯರಿಗೆ ವಿದ್ಯಾಭ್ಯಾಸದಲ್ಲಿ ಪ್ರತಿಯೊಂದರಲ್ಲೂ ಸಮೇತ ಅವಕಾಶ ಕೊಟ್ಟರೆ. ಕಿಡಿಗೇಡಿಗಳಿಗೆ ಆ ವಿಚಾರ ಗೊತ್ತಿಲ್ಲ, ಇನ್ನು ಅಂಬೇಡ್ಕರ್ ಬಗ್ಗೆ ಓದಿಲ್ಲ ಅವ್ರಿಗೆ. ಮಹಾ ಹರಿಜನರು ಅಂದ್ರೆ ಮಹಾ, ಅಂಬೇಡ್ಕರ್ ಅಂದ್ರೆ ಮಹಾ, ಇವ್ರು ಯಾವ ಲೆಕ್ಕ ಅನ್ನೋ ಮಟ್ಟಕ್ಕೆ ಅವ್ರೆ. ಇವತ್ತು ನಾವು ಸಮೇತ ಅವರಂಗೆ ಅನ್ನ ತಿಂತೀವಿ, ಅವರಂಗೆ ಬಿಟ್ಟು, ಅವರಂಗೆ ಬೆಳಕು, ಅವರಂಗೆ ನೆರಳು. ನಮ್ಮನ್ನೇನು ಕೀಳ್ಗಡೆ ಕಾಣಂಗಿಲ್ಲ. ಅಂಬೇಡ್ಕರ್ ಅನ್ನ ತಿಂತ ಅವ್ರಿಗೆ ಯಾವ ಹುದ್ದೆಗೆ ಹೋಗಿವ್ರೆ ಅಂಬೇಡ್ಕರ್ ಕಾರಣ ಅವರು.
ನಿಜ ಸರ್, ಹೌದು, ಖಂಡಿತ ಖಂಡಿತ ನಿಜ ಸರ್ ಅದು. ಅವ್ರು ಇವತ್ತು ಮಿನಿಸ್ಟರ್ ಆಗಿದ್ರೆ ಅಂಬೇಡ್ಕರ್ ಕಾರಣ, ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರು ಅಂದ್ರೆ ಅಂಬೇಡ್ಕರ್ ಕಾರಣ, ಇವತ್ತು IAS ಆಫೀಸರ್ ಅಂಬೇಡ್ಕರ್ ಕಾರಣ. ಅದನ್ನೆಲ್ಲ ಮರೆತು ಈ ಮಟ್ಟಕ್ಕೆ ಮಾಡ್ತಾರಲ್ಲ, ಅಂಬೇಡ್ಕರ್ ಬಗ್ಗೆ ಏನು ತಿಳ್ಕೊಂಡಾರ ಅವರು? ಬೆಂಕಿ ಹಚ್ಚಿದಂಗೆ ಇದು. ಹೌದು ಸರ್, ಖಂಡಿತ. ಅವರಿಗೆ ಅವ್ರು ಅಪಮಾನ ಮಾಡ್ಕೊಂಡಂಗೆ ಸರ್ ಇದು ಆಗಿರೋದು. ಇದು ಅವರಿಗೆ ಅವ್ರು ಅಪಮಾನ ಮಾಡ್ಕೊಂಡಂತೆ. ರಾಜ್ಯ ಏನಾಗಿದೆ ಅಂತಂದರೆ ಹೆಚ್ಚಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ತಾರೆ. ಅವರು ಭಾರತಕ್ಕೆ ಜ್ಞಾನ ಹೆಚ್ಚಿದೆ ಅಂಬೇಡ್ಕರ್. ಹಾಗಾಗಿ ಅಂಬೇಡ್ಕರ್ ಅವರು ಇದೇ ಸಮುದಾಯಕ್ಕೆ ಯಾರೋ ಮೊಳಕು ಮನಸ್ಸು ಇಟ್ಕೊಂಡು ಅವರು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡೋಂಥ ಕೆಲಸ ಮಾಡಿದ್ದಾರೆ. ನಮ್ಮ ಡಿಮ್ಯಾಂಡ್ ಏನು ಅಂತಂತಂದರೆ ಯಾರು ಆತ ಈ ಕೃತ್ಯನ ಎಸಗಿದಾನೋ ಅವನಿಗೆ ಶೀಘ್ರದಲ್ಲೇ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು. ಒಂದು ಈಗ ಪೊಲೀಸ್ ಇಲಾಖೆ ಬಂದು ತನಿಖೆ ಮಾಡಿದೆ, ಮತ್ತು ಅವರು ಸ್ಥಳ ಮಾಜೂರು ಮಾಡಿ ತನಿಖೆ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಆಯಿತು, ನಾವು ಅವರನ್ನು ಎಂಕ್ವೈರಿ ಮಾಡಿ ಇದನ್ನು ತನಿಖೆ ಮಾಡಿ ನಾವು ತನಿಖೆನ ಮಾಡಿ ಈ ಗಂಭೀರ ಪ್ರಕರಣವನ್ನು ಚರ್ಚೆ ಮಾಡಿ ನಾವು ಅವ್ರನ್ನ ಕೂಡಲೇ ಬಂಧಿಸ್ತೀವಿ ಅಂತ ಹೇಳಿದರು. ಬಂಧಿಸಿ ಅವರು ಒಪ್ಕೊಂಡಾದ್ಮೇಲೆ ಅವರೇ ಇದನ್ನು ತೊಳಸಿ ಸಭೆಯನ್ನು ಹೋಗಿದ್ದಾರೆ. ಜೊತೆಗೆ ಅಂಬೇಡ್ಕರ್ ಪ್ರತಿದಿನ ಅಂಬೇಡ್ಕರ್ ಬಗ್ಗೆ ಅಪಮಾನಗಳೇ ಜಾಸ್ತಿ ಆಗ್ತವೆ. ಈಗ ಒಂದೇ ಗ್ರಾಮದಲ್ಲ, ಕೆಸವತ್ತೂರಲ್ಲಾಗಿದೆ, ಗೋರಿಲಾಗಿದೆ, ಮಂಗಳೂರಲ್ಲಾಗಿದೆ, ಕಳ್ಳಾಪುರ ತಾಲೂಕು ಬೂನಹಳ್ಳಿಲಾಗಿದೆ. ಹೀಗೆ ಸಾಕಷ್ಟು ಕಡೆ ಮಾಡದೇ ಇರೋ ಥರ ಇನ್ನಷ್ಟು ಪ್ರಕರಣಗಳಾಗಿದ್ದಾವೆ. ಆದ್ದರಿಂದ ಯಾರು ಈ ಕೃತ್ಯನ ಮಾಡಿದರೋ ಅವರಿಗೆ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ನಮ್ಮ ಡಿಮ್ಯಾಂಡ್.